ವೈದ್ಯರ ಎಡವಟ್ಟಿನಿಂದ ಬಾಲಕ ನರಳಿ ಕೊನೆಯುಸಿರೆಳೆದಿರುವಂತಹ ಘಟನೆ ನಡೆದಿದೆ. ಬರೋಬ್ಬರಿ 6 ವರ್ಷ ಕೋಮಾದಲ್ಲಿದ್ದು ಅದಾದ್ಮೇಲೆ ಈ ಬಾಲಕ ಕೊನೆಯುಸಿರೆಳೆದಿರೋದು, ಅದು ಕೂಡ ವೈದ್ಯರ ಎಡವಟ್ಟಿನಿಂದ ಬಾಲಕನಿಗೆ ಈ ಪರಿಸ್ಥಿತಿ ಬಂದದ್ದು. ನಿರಂತರ 6 ವರ್ಷಗಳ ಕಾಲ ಕೋಮಾದಲ್ಲಿ ಈ ಬಾಲಕ ನರಕ ಯಾತನೆಯನ್ನು ಅನುಭವಿಸಿದ್ದಾನೆ. ಹರ್ನಿಯ ಚಿಕಿತ್ಸೆಗೆ ಅಂತೇಳಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆದ್ರೆ ಸಾವಿನ ಮನೆ ಸೇರ್ಬಿಡಬಹುದು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಮಹಾರಾಜ ಅಗ್ರಸೇನಾ ಆಸ್ಪತ್ರೆಯ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೋಷಕರು ದೂರು ದಾಖಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಈ ಹಿಂದೆಯೂ ಇಂಥದ್ದೊಂದು ಪ್ರಕರಣ ನೋಡಿದ್ವಿ. ಬಟ್ ಈಗ ಹರ್ನಿಯಾ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಾದವನು ಕೋಮಾಗೆ ಜಾರಿ, ಅದಾದ್ಮೇಲೆ ನರಳಿ ಸಾವನ್ನಪ್ಪುದು ಅಂದ್ರೆ ವೈದ್ಯರನ್ನ ಎಷ್ಟು ನಂಬೋದು, ಆಸ್ಪತ್ರೆಗಳನ್ನ ನಂಬಿ ಹೇಗೆ ದಾಖಲಾಗೋದಪ್ಪ ಅನ್ನೋ ಆತಂಕ ಬಂದ್ಬಿಡುತ್ತೆ. ಈ ಪ್ರಕರಣದಲ್ಲಿ ಏನಾಗಿರೋದು? ವಿಜಯ್, ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ ಈ ತರದ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾನೆ ಇದೆ. ಅದರಲ್ಲೂ ಕೂಡ ವೈದ್ಯರ ಎಡವಟ್ಟಿಗೆ ಈ ತರದ ಪರಿಸ್ಥಿತಿಗಳು ಎದುರಾಗ್ತಾ ಇರುವಂತದ್ದು. ಈಗ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ನರಳಿ ಆ ಬಾಲಕ ಪ್ರಾಣವನ್ನ ಬಿಟ್ಟಿದ್ದಾನೆ. ಆ 6 ವರ್ಷದಿಂದ ಅವ್ರು ಖರ್ಚು ಮಾಡಿರುವಂತಹ ದುಡ್ಡಾಗಿರ್ಬೋದು, ಅಥವಾ ನಮ್ಮ ಮಗ ಬದುಕಿ ಬರ್ತಾನೆ ಅನ್ನೋ ಭರವಸೆ ಆಗಿರ್ಬೋದು, ಅದು ಯಾವುದು ಕೂಡ ಅವರಿಗೆ ಸಿಕ್ಕಿರ್ಲಿಲ್ಲ. ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಮಹಾರಾಜ ಅಗ್ರಸೇನಾ ಆಸ್ಪತ್ರೆ ಏನಿದೆ, ಆ ಒಂದು ಆಸ್ಪತ್ರೆಯ ವಿರುದ್ಧ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾರೆ. ಹರ್ನಿಯಾ ಚಿಕಿತ್ಸೆಗೆ ಅಂತ ಹೇಳಿ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದು 2017 ಏಪ್ರಿಲ್ 4ರಂದು ಆಸ್ಪತ್ರೆಗೆ ದಾಖಲಾದ ಬಳಿಕ ವೈದ್ಯರು 3 ಬಾರಿ ಅನಸ್ತೇಶಿಯಾ ಕೊಡ್ತಾರೆ. ಅನಸ್ತೇಶಿಯಾ ಕೊಟ್ಟ ಹಾಗೆ ಬಾಲಕ ಕೋಮಾಗೆ ಹೋಗ್ತಾನೆ. 6 ವರ್ಷಗಳ ಕಾಲ ಆತ ಕೋಮಾಗೆ ಹೋದ್ರೂ ಕೂಡ ಬದುಕುಳಿ ಬರ್ಬೋದು ಅಂತ ಹೇಳಿ ಏನೋ ಒಂದು ಆಸೆ ಅಥವಾ ನಂಬಿಕೆ, ಭರವಸೆ ಕುಟುಂಬಸ್ಥರಿಗೆ ಇರುತ್ತೆ. ಆದ್ರೆ 6 ವರ್ಷಗಳ ಕಾಲ ನರಳಿ ಈಗ ಬಾಲಕ ಸಾವನ್ನಪ್ಪಿರುವಂತದ್ದು. ಆ 6 ವರ್ಷಗಳ ಖರ್ಚು ವೆಚ್ಚವನ್ನ ನೋಡಿದ್ರೆ ಸುಮಾರು 19 ಲಕ್ಷ ರೂಪಾಯಿಯನ್ನ ನಾವು ಖರ್ಚು ಮಾಡಿದ್ದೀವಿ ಈಗಾಗ್ಲೇ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ದಾರೆ. ಯಾವಾಗ ಈ ರೀತಿಯಾಗಿ ಆಯ್ತು ಅಂತ ಗೊತ್ತಾಗುತ್ತೆ, ಅದರಲ್ಲೂ ಕೂಡ ಅಲ್ಲಿ ಆಸ್ಪತ್ರೆಯ ವೈದ್ಯರ ಎಡವಟ್ಟು ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಪೋಷಕರು ಆಸ್ಪತ್ರೆಯನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾರೆ, ಏನು ಖರ್ಚು ಮಾಡಿದ್ದೀರಾ ಆ ಅಮೌಂಟ್ ಅನ್ನ ನಾವು ನಿಮ್ಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ 19 ಲಕ್ಷ ಖರ್ಚು ಮಾಡಿದ್ರು ಕೂಡ ಇದುವರೆಗೂ 5 ಲಕ್ಷ ರೂಪಾಯಿಯನ್ನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಅಂತ ಹೇಳಿ ಈಗಾಗಲೇ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬನಶಂಕರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಮಗನನ್ನಂತೂ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ, ನಾವು ದುಡ್ಡು ಕೂಡ ಕಟ್ಟಿದ್ದೀವಿ, ಅಟ್ಲೀಸ್ಟ್ ನಮ್ಮ ಮಗನ ಸಾವಿಗೆ ನ್ಯಾಯವನ್ನ ದೊರಕಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಅವರ ಪೋಷಕರು ಕೂಡ ಅಂಗಲಾಚ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ, ಆಸ್ಪತ್ರೆಯ ಎಡವಟ್ಟಿನಿಂದ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.